ವೆಲ್ಕಮ್ ಬ್ಯಾಕ್. ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಮುತ್ತಪ್ಪರೈ ಪುತ್ರನ ಹತ್ಯೆ ಹಿಂದೆ ಚಿಕ್ಕಮ್ಮನ ಕೈವಾಡ ಇದೆಯಾ ಎನ್ನುವಂತ ಪ್ರಶ್ನೆ. ಮಾಜಿ ಡಾನ್ ಪುತ್ರ ರೈ ಕೊಲೆಗೆ ಸುಪಾರಿ ಕೊಟ್ಲ ಹಾಗಾದ್ರೆ ಅನುರಾಧ? ರಿಕ್ಕಿರೈ ಮೇಲೆ ಶೂಟೌಟ್ ಹಿಂದೆ ಪ್ರೀ ಪ್ಲಾನ್ ಇತ್ತ, ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ಲ ಅನುರಾಧ ಹಾಗಾದ್ರೆ? ಏಪ್ರಿಲ್ 14ರಿಂದ ವಿದೇಶಕ್ಕೆ ಹಾರಿದ್ದಾರೆ A2 ಆರೋಪಿ ಅನುರಾಧ. ರಿಪಬ್ಲಿಕ್ ಆಡದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಮನಗರದಲ್ಲಿ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಮುತ್ತಪ್ಪರೈ ಮನೆಯಲ್ಲಿರುವಂತಹ ಗನ್ ಹಾಗೆ ಬುಲೆಟ್ ಅನ್ನ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಮುತ್ತಪ್ಪರೈ ಬಳಸ್ತಾ ಇರುವಂತಹ ಗನ್ಗಳ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾವ ಕಾರಣಕ್ಕೆ ಎಷ್ಟು ಬುಲೆಟ್ ಅನ್ನ ಬಳಸಲಾಗಿದೆ, ಸುಖ ಸುಮ್ಮನೆ ಎಲ್ಲ ಬಳಸುವಂಗಿಲ್ಲ. ಲೈಸೆನ್ಸ್ ಗನ್ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣವನ್ನು ಕೊಡಬೇಕಾಗತ್ತೆ. ಎಷ್ಟು ಬುಲೆಟ್ ಯಾವುದಕ್ಕೆಲ್ಲ ಬಳಸಲಾಗಿದೆ ಅದರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎರಡು ಬೇರೆ ಬೇರೆ ಗನ್ಗಳಿಂದ ಫೈರಿಂಗ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ಇಬ್ಬರು ದುಷ್ಕರ್ಮಿಗಳಿಂದ ನಡೀತಾ ಹಾಗಾದ್ರೆ ಫೈರಿಂಗ್. ಪೊಲೀಸರ ನಿದ್ದೆಗೆಡಿಸಿರುವಂತಹ ಶೂಟೌಟ್ ಪ್ರಕರಣ, ಇದರ ಬಗ್ಗೆ ಸಾಕಷ್ಟು ತನಿಖೆಗಳು ಕೂಡ ತೀವ್ರಗೊಂಡಿದೆ. ಅದರ ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತಹ ಅವರ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡೀಟೇಲ್ಸ್ಗಳು ಕೂಡ ಸಿಗುತ್ತೆ. ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಭೂಗತ ಲೋಕದ ವೆಲ್ಕಮ್ ಬ್ಯಾಕ್. ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಮುತ್ತಪ್ಪರೈ ಪುತ್ರನ ಹತ್ಯೆ ಹಿಂದೆ ಚಿಕ್ಕಮ್ಮನ ಕೈವಾಡ ಇದೆಯಾ ಎನ್ನುವಂತ ಪ್ರಶ್ನೆ. ಮಾಜಿ ಡಾನ್ ಪುತ್ರ ರೈ ಕೊಲೆಗೆ ಸುಪಾರಿ ಕೊಟ್ಲ ಹಾಗಾದ್ರೆ ಅನುರಾಧ? ರಿಕ್ಕಿರೈ ಮೇಲೆ ಶೂಟೌಟ್ ಹಿಂದೆ ಪ್ರೀ ಪ್ಲಾನ್ ಇತ್ತ, ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ಲ ಅನುರಾಧ ಹಾಗಾದ್ರೆ? ಏಪ್ರಿಲ್ 14ರಿಂದ ವಿದೇಶಕ್ಕೆ ಹಾರಿದ್ದಾರೆ A2 ಆರೋಪಿ ಅನುರಾಧ. ರಿಪಬ್ಲಿಕ್ ಆಡದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಮನಗರದಲ್ಲಿ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಮುತ್ತಪ್ಪರೈ ಮನೆಯಲ್ಲಿರುವಂತಹ ಗನ್ ಹಾಗೆ ಬುಲೆಟ್ ಅನ್ನ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಮುತ್ತಪ್ಪರೈ ಬಳಸ್ತಾ ಇರುವಂತಹ ಗನ್ಗಳ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾವ ಕಾರಣಕ್ಕೆ ಎಷ್ಟು ಬುಲೆಟ್ ಅನ್ನ ಬಳಸಲಾಗಿದೆ, ಸುಖ ಸುಮ್ಮನೆ ಎಲ್ಲ ಬಳಸುವಂಗಿಲ್ಲ. ಲೈಸೆನ್ಸ್ ಗನ್ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣವನ್ನು ಕೊಡಬೇಕಾಗತ್ತೆ. ಎಷ್ಟು ಬುಲೆಟ್ ಯಾವುದಕ್ಕೆಲ್ಲ ಬಳಸಲಾಗಿದೆ ಅದರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎರಡು ಬೇರೆ ಬೇರೆ ಗನ್ಗಳಿಂದ ಫೈರಿಂಗ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ಇಬ್ಬರು ದುಷ್ಕರ್ಮಿಗಳಿಂದ ನಡೀತಾ ಹಾಗಾದ್ರೆ ಫೈರಿಂಗ್. ಪೊಲೀಸರ ನಿದ್ದೆಗೆಡಿಸಿರುವಂತಹ ಶೂಟೌಟ್ ಪ್ರಕರಣ, ಇದರ ಬಗ್ಗೆ ಸಾಕಷ್ಟು ತನಿಖೆಗಳು ಕೂಡ ತೀವ್ರಗೊಂಡಿದೆ. ಅದರ ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತಹ ಅವರ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡೀಟೇಲ್ಸ್ಗಳು ಕೂಡ ಸಿಗುತ್ತೆ. ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಭೂಗತ ಲೋಕದ ವೆಲ್ಕಮ್ ಬ್ಯಾಕ್. ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಮುತ್ತಪ್ಪರೈ ಪುತ್ರನ ಹತ್ಯೆ ಹಿಂದೆ ಚಿಕ್ಕಮ್ಮನ ಕೈವಾಡ ಇದೆಯಾ ಎನ್ನುವಂತ ಪ್ರಶ್ನೆ. ಮಾಜಿ ಡಾನ್ ಪುತ್ರ ರೈ ಕೊಲೆಗೆ ಸುಪಾರಿ ಕೊಟ್ಲ ಹಾಗಾದ್ರೆ ಅನುರಾಧ? ರಿಕ್ಕಿರೈ ಮೇಲೆ ಶೂಟೌಟ್ ಹಿಂದೆ ಪ್ರೀ ಪ್ಲಾನ್ ಇತ್ತ, ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ಲ ಅನುರಾಧ ಹಾಗಾದ್ರೆ? ಏಪ್ರಿಲ್ 14ರಿಂದ ವಿದೇಶಕ್ಕೆ ಹಾರಿದ್ದಾರೆ A2 ಆರೋಪಿ ಅನುರಾಧ. ರಿಪಬ್ಲಿಕ್ ಆಡದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಮನಗರದಲ್ಲಿ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಮುತ್ತಪ್ಪರೈ ಮನೆಯಲ್ಲಿರುವಂತಹ ಗನ್ ಹಾಗೆ ಬುಲೆಟ್ ಅನ್ನ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಮುತ್ತಪ್ಪರೈ ಬಳಸ್ತಾ ಇರುವಂತಹ ಗನ್ಗಳ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾವ ಕಾರಣಕ್ಕೆ ಎಷ್ಟು ಬುಲೆಟ್ ಅನ್ನ ಬಳಸಲಾಗಿದೆ, ಸುಖ ಸುಮ್ಮನೆ ಎಲ್ಲ ಬಳಸುವಂಗಿಲ್ಲ. ಲೈಸೆನ್ಸ್ ಗನ್ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣವನ್ನು ಕೊಡಬೇಕಾಗತ್ತೆ. ಎಷ್ಟು ಬುಲೆಟ್ ಯಾವುದಕ್ಕೆಲ್ಲ ಬಳಸಲಾಗಿದೆ ಅದರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎರಡು ಬೇರೆ ಬೇರೆ ಗನ್ಗಳಿಂದ ಫೈರಿಂಗ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ಇಬ್ಬರು ದುಷ್ಕರ್ಮಿಗಳಿಂದ ನಡೀತಾ ಹಾಗಾದ್ರೆ ಫೈರಿಂಗ್. ಪೊಲೀಸರ ನಿದ್ದೆಗೆಡಿಸಿರುವಂತಹ ಶೂಟೌಟ್ ಪ್ರಕರಣ, ಇದರ ಬಗ್ಗೆ ಸಾಕಷ್ಟು ತನಿಖೆಗಳು ಕೂಡ ತೀವ್ರಗೊಂಡಿದೆ. ಅದರ ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತಹ ಅವರ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡೀಟೇಲ್ಸ್ಗಳು ಕೂಡ ಸಿಗುತ್ತೆ. ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಭೂಗತ ಲೋಕದ ವೆಲ್ಕಮ್ ಬ್ಯಾಕ್. ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಮುತ್ತಪ್ಪರೈ ಪುತ್ರನ ಹತ್ಯೆ ಹಿಂದೆ ಚಿಕ್ಕಮ್ಮನ ಕೈವಾಡ ಇದೆಯಾ ಎನ್ನುವಂತ ಪ್ರಶ್ನೆ. ಮಾಜಿ ಡಾನ್ ಪುತ್ರ ರೈ ಕೊಲೆಗೆ ಸುಪಾರಿ ಕೊಟ್ಲ ಹಾಗಾದ್ರೆ ಅನುರಾಧ? ರಿಕ್ಕಿರೈ ಮೇಲೆ ಶೂಟೌಟ್ ಹಿಂದೆ ಪ್ರೀ ಪ್ಲಾನ್ ಇತ್ತ, ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ಲ ಅನುರಾಧ ಹಾಗಾದ್ರೆ? ಏಪ್ರಿಲ್ 14ರಿಂದ ವಿದೇಶಕ್ಕೆ ಹಾರಿದ್ದಾರೆ A2 ಆರೋಪಿ ಅನುರಾಧ. ರಿಪಬ್ಲಿಕ್ ಆಡದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಮನಗರದಲ್ಲಿ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಮುತ್ತಪ್ಪರೈ ಮನೆಯಲ್ಲಿರುವಂತಹ ಗನ್ ಹಾಗೆ ಬುಲೆಟ್ ಅನ್ನ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಮುತ್ತಪ್ಪರೈ ಬಳಸ್ತಾ ಇರುವಂತಹ ಗನ್ಗಳ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾವ ಕಾರಣಕ್ಕೆ ಎಷ್ಟು ಬುಲೆಟ್ ಅನ್ನ ಬಳಸಲಾಗಿದೆ, ಸುಖ ಸುಮ್ಮನೆ ಎಲ್ಲ ಬಳಸುವಂಗಿಲ್ಲ. ಲೈಸೆನ್ಸ್ ಗನ್ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣವನ್ನು ಕೊಡಬೇಕಾಗತ್ತೆ. ಎಷ್ಟು ಬುಲೆಟ್ ಯಾವುದಕ್ಕೆಲ್ಲ ಬಳಸಲಾಗಿದೆ ಅದರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎರಡು ಬೇರೆ ಬೇರೆ ಗನ್ಗಳಿಂದ ಫೈರಿಂಗ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ಇಬ್ಬರು ದುಷ್ಕರ್ಮಿಗಳಿಂದ ನಡೀತಾ ಹಾಗಾದ್ರೆ ಫೈರಿಂಗ್. ಪೊಲೀಸರ ನಿದ್ದೆಗೆಡಿಸಿರುವಂತಹ ಶೂಟೌಟ್ ಪ್ರಕರಣ, ಇದರ ಬಗ್ಗೆ ಸಾಕಷ್ಟು ತನಿಖೆಗಳು ಕೂಡ ತೀವ್ರಗೊಂಡಿದೆ. ಅದರ ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತಹ ಅವರ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡೀಟೇಲ್ಸ್ಗಳು ಕೂಡ ಸಿಗುತ್ತೆ. ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಭೂಗತ ಲೋಕದ
ವೆಲ್ಕಮ್ ಬ್ಯಾಕ್. ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಮುತ್ತಪ್ಪರೈ ಪುತ್ರನ ಹತ್ಯೆ ಹಿಂದೆ ಚಿಕ್ಕಮ್ಮನ ಕೈವಾಡ ಇದೆಯಾ ಎನ್ನುವಂತ ಪ್ರಶ್ನೆ. ಮಾಜಿ ಡಾನ್ ಪುತ್ರ ರೈ ಕೊಲೆಗೆ ಸುಪಾರಿ ಕೊಟ್ಲ ಹಾಗಾದ್ರೆ ಅನುರಾಧ? ರಿಕ್ಕಿರೈ ಮೇಲೆ ಶೂಟೌಟ್ ಹಿಂದೆ ಪ್ರೀ ಪ್ಲಾನ್ ಇತ್ತ, ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ಲ ಅನುರಾಧ ಹಾಗಾದ್ರೆ? ಏಪ್ರಿಲ್ 14ರಿಂದ ವಿದೇಶಕ್ಕೆ ಹಾರಿದ್ದಾರೆ ಏಟು ಆರೋಪಿ ಅನುರಾಧ. ರಿಪಬ್ಲಿಕ್ ಕನ್ನಡದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಮನಗರದಲ್ಲಿ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಮುತ್ತಪ್ಪರೈ ಮನೆಯಲ್ಲಿರುವಂತಹ ಗನ್ ಹಾಗೆ ಬುಲೆಟ್ ಅನ್ನ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಮುತ್ತಪ್ಪರೈ ಬಳಸ್ತಾ ಇರುವಂತಹ ಗನ್ಗಳ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾವ ಕಾರಣಕ್ಕೆ ಎಷ್ಟು ಬುಲೆಟ್ ಅನ್ನು ಬಳಸಲಾಗಿದೆ, ಸುಖ ಸುಮ್ಮನೆ ಎಲ್ಲ ಬಳಸುವಂಗಿಲ್ಲ. ಲೈಸೆನ್ಸ್ ಗನ್ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣವನ್ನು ಕೊಡಬೇಕಾಗತ್ತೆ. ಎಷ್ಟು ಬುಲೆಟ್ ಯಾವುದಕ್ಕೆಲ್ಲ ಬಳಸಲಾಗಿದೆ ಅದರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎರಡು ಬೇರೆ ಬೇರೆ ಗನ್ಗಳಿಂದ ಫೈರಿಂಗ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ಇಬ್ಬರು ದುಷ್ಕರ್ಮಿಗಳಿಂದ ನಡೀತಾ ಹಾಗಾದ್ರೆ ಫೈರಿಂಗ್. ಪೊಲೀಸರ ನಿದ್ದೆಗೆಡಿಸಿರುವಂತಹ ಶೂಟೌಟ್ ಪ್ರಕರಣ, ಇದರ ಬಗ್ಗೆ ಸಾಕಷ್ಟು ತನಿಖೆಗಳು ಕೂಡ ತೀವ್ರಗೊಂಡಿದೆ. ಅದರ ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತಹ ಅವರ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡೀಟೇಲ್ಸ್ಗಳು ಕೂಡ ಸಿಗುತ್ತೆ. ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಭೂಗತ ಲೋಕದ ವೆಲ್ಕಮ್ ಬ್ಯಾಕ್. ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಮುತ್ತಪ್ಪರೈ ಪುತ್ರನ ಹತ್ಯೆ ಹಿಂದೆ ಚಿಕ್ಕಮ್ಮನ ಕೈವಾಡ ಇದೆಯಾ ಎನ್ನುವಂತ ಪ್ರಶ್ನೆ. ಮಾಜಿ ಡಾನ್ ಪುತ್ರ ರೈ ಕೊಲೆಗೆ ಸುಪಾರಿ ಕೊಟ್ಲ ಹಾಗಾದ್ರೆ ಅನುರಾಧ? ರಿಕ್ಕಿರೈ ಮೇಲೆ ಶೂಟೌಟ್ ಹಿಂದೆ ಪ್ರೀ ಪ್ಲಾನ್ ಇತ್ತ, ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ಲ ಅನುರಾಧ ಹಾಗಾದ್ರೆ? ಏಪ್ರಿಲ್ 14ರಿಂದ ವಿದೇಶಕ್ಕೆ ಹಾರಿದ್ದಾರೆ ಏಟು ಆರೋಪಿ ಅನುರಾಧ. ರಿಪಬ್ಲಿಕ್ ಕನ್ನಡದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಮನಗರದಲ್ಲಿ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಮುತ್ತಪ್ಪರೈ ಮನೆಯಲ್ಲಿರುವಂತಹ ಗನ್ ಹಾಗೆ ಬುಲೆಟ್ ಅನ್ನ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಮುತ್ತಪ್ಪರೈ ಬಳಸ್ತಾ ಇರುವಂತಹ ಗನ್ಗಳ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾವ ಕಾರಣಕ್ಕೆ ಎಷ್ಟು ಬುಲೆಟ್ ಅನ್ನು ಬಳಸಲಾಗಿದೆ, ಸುಖ ಸುಮ್ಮನೆ ಎಲ್ಲ ಬಳಸುವಂಗಿಲ್ಲ. ಲೈಸೆನ್ಸ್ ಗನ್ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣವನ್ನು ಕೊಡಬೇಕಾಗತ್ತೆ. ಎಷ್ಟು ಬುಲೆಟ್ ಯಾವುದಕ್ಕೆಲ್ಲ ಬಳಸಲಾಗಿದೆ ಅದರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎರಡು ಬೇರೆ ಬೇರೆ ಗನ್ಗಳಿಂದ ಫೈರಿಂಗ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ಇಬ್ಬರು ದುಷ್ಕರ್ಮಿಗಳಿಂದ ನಡೀತಾ ಹಾಗಾದ್ರೆ ಫೈರಿಂಗ್. ಪೊಲೀಸರ ನಿದ್ದೆಗೆಡಿಸಿರುವಂತಹ ಶೂಟೌಟ್ ಪ್ರಕರಣ, ಇದರ ಬಗ್ಗೆ ಸಾಕಷ್ಟು ತನಿಖೆಗಳು ಕೂಡ ತೀವ್ರಗೊಂಡಿದೆ. ಅದರ ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತಹ ಅವರ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡೀಟೇಲ್ಸ್ಗಳು ಕೂಡ ಸಿಗುತ್ತೆ. ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಭೂಗತ ಲೋಕದ ವೆಲ್ಕಮ್ ಬ್ಯಾಕ್. ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಮುತ್ತಪ್ಪರೈ ಪುತ್ರನ ಹತ್ಯೆ ಹಿಂದೆ ಚಿಕ್ಕಮ್ಮನ ಕೈವಾಡ ಇದೆಯಾ ಎನ್ನುವಂತ ಪ್ರಶ್ನೆ. ಮಾಜಿ ಡಾನ್ ಪುತ್ರ ರೈ ಕೊಲೆಗೆ ಸುಪಾರಿ ಕೊಟ್ಲ ಹಾಗಾದ್ರೆ ಅನುರಾಧ? ರಿಕ್ಕಿರೈ ಮೇಲೆ ಶೂಟೌಟ್ ಹಿಂದೆ ಪ್ರೀ ಪ್ಲಾನ್ ಇತ್ತ, ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ಲ ಅನುರಾಧ ಹಾಗಾದ್ರೆ? ಏಪ್ರಿಲ್ 14ರಿಂದ ವಿದೇಶಕ್ಕೆ ಹಾರಿದ್ದಾರೆ ಏಟು ಆರೋಪಿ ಅನುರಾಧ. ರಿಪಬ್ಲಿಕ್ ಕನ್ನಡದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಮನಗರದಲ್ಲಿ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಮುತ್ತಪ್ಪರೈ ಮನೆಯಲ್ಲಿರುವಂತಹ ಗನ್ ಹಾಗೆ ಬುಲೆಟ್ ಅನ್ನ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಮುತ್ತಪ್ಪರೈ ಬಳಸ್ತಾ ಇರುವಂತಹ ಗನ್ಗಳ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾವ ಕಾರಣಕ್ಕೆ ಎಷ್ಟು ಬುಲೆಟ್ ಅನ್ನು ಬಳಸಲಾಗಿದೆ, ಸುಖ ಸುಮ್ಮನೆ ಎಲ್ಲ ಬಳಸುವಂಗಿಲ್ಲ. ಲೈಸೆನ್ಸ್ ಗನ್ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣವನ್ನು ಕೊಡಬೇಕಾಗತ್ತೆ. ಎಷ್ಟು ಬುಲೆಟ್ ಯಾವುದಕ್ಕೆಲ್ಲ ಬಳಸಲಾಗಿದೆ ಅದರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎರಡು ಬೇರೆ ಬೇರೆ ಗನ್ಗಳಿಂದ ಫೈರಿಂಗ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ಇಬ್ಬರು ದುಷ್ಕರ್ಮಿಗಳಿಂದ ನಡೀತಾ ಹಾಗಾದ್ರೆ ಫೈರಿಂಗ್. ಪೊಲೀಸರ ನಿದ್ದೆಗೆಡಿಸಿರುವಂತಹ ಶೂಟೌಟ್ ಪ್ರಕರಣ, ಇದರ ಬಗ್ಗೆ ಸಾಕಷ್ಟು ತನಿಖೆಗಳು ಕೂಡ ತೀವ್ರಗೊಂಡಿದೆ. ಅದರ ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತಹ ಅವರ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡೀಟೇಲ್ಸ್ಗಳು ಕೂಡ ಸಿಗುತ್ತೆ. ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಭೂಗತ ಲೋಕದ ವೆಲ್ಕಮ್ ಬ್ಯಾಕ್. ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಮುತ್ತಪ್ಪರೈ ಪುತ್ರನ ಹತ್ಯೆ ಹಿಂದೆ ಚಿಕ್ಕಮ್ಮನ ಕೈವಾಡ ಇದೆಯಾ ಎನ್ನುವಂತ ಪ್ರಶ್ನೆ. ಮಾಜಿ ಡಾನ್ ಪುತ್ರ ರೈ ಕೊಲೆಗೆ ಸುಪಾರಿ ಕೊಟ್ಲ ಹಾಗಾದ್ರೆ ಅನುರಾಧ? ರಿಕ್ಕಿರೈ ಮೇಲೆ ಶೂಟೌಟ್ ಹಿಂದೆ ಪ್ರೀ ಪ್ಲಾನ್ ಇತ್ತ, ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ಲ ಅನುರಾಧ ಹಾಗಾದ್ರೆ? ಏಪ್ರಿಲ್ 14ರಿಂದ ವಿದೇಶಕ್ಕೆ ಹಾರಿದ್ದಾರೆ ಏಟು ಆರೋಪಿ ಅನುರಾಧ. ರಿಪಬ್ಲಿಕ್ ಕನ್ನಡದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಮನಗರದಲ್ಲಿ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಮುತ್ತಪ್ಪರೈ ಮನೆಯಲ್ಲಿರುವಂತಹ ಗನ್ ಹಾಗೆ ಬುಲೆಟ್ ಅನ್ನ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಮುತ್ತಪ್ಪರೈ ಬಳಸ್ತಾ ಇರುವಂತಹ ಗನ್ಗಳ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾವ ಕಾರಣಕ್ಕೆ ಎಷ್ಟು ಬುಲೆಟ್ ಅನ್ನು ಬಳಸಲಾಗಿದೆ, ಸುಖ ಸುಮ್ಮನೆ ಎಲ್ಲ ಬಳಸುವಂಗಿಲ್ಲ. ಲೈಸೆನ್ಸ್ ಗನ್ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣವನ್ನು ಕೊಡಬೇಕಾಗತ್ತೆ. ಎಷ್ಟು ಬುಲೆಟ್ ಯಾವುದಕ್ಕೆಲ್ಲ ಬಳಸಲಾಗಿದೆ ಅದರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎರಡು ಬೇರೆ ಬೇರೆ ಗನ್ಗಳಿಂದ ಫೈರಿಂಗ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ಇಬ್ಬರು ದುಷ್ಕರ್ಮಿಗಳಿಂದ ನಡೀತಾ ಹಾಗಾದ್ರೆ ಫೈರಿಂಗ್. ಪೊಲೀಸರ ನಿದ್ದೆಗೆಡಿಸಿರುವಂತಹ ಶೂಟೌಟ್ ಪ್ರಕರಣ, ಇದರ ಬಗ್ಗೆ ಸಾಕಷ್ಟು ತನಿಖೆಗಳು ಕೂಡ ತೀವ್ರಗೊಂಡಿದೆ. ಅದರ ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತಹ ಅವರ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡೀಟೇಲ್ಸ್ಗಳು ಕೂಡ ಸಿಗುತ್ತೆ. ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಭೂಗತ ಲೋಕದ
ವೆಲ್ಕಮ್ ಬ್ಯಾಕ್. ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಮುತ್ತಪ್ರೈ ಪುತ್ರನ ಹತ್ಯೆ ಹಿಂದೆ ಚಿಕ್ಕಮ್ಮನ ಕೈವಾಡ ಇದೆಯಾ ಎನ್ನುವಂತ ಪ್ರಶ್ನೆ. ಮಾಜಿ ಡಾನ್ ಪುತ್ರ ರೈ ಕೊಲೆಗೆ ಸುಪಾರಿ ಕೊಟ್ಲ ಹಾಗಾದ್ರೆ ಅನುರಾಧ? ರಿಕ್ಕಿರಿ ಮೇಲೆ ಶೂಟೌಟ್ ಹಿಂದೆ ಪ್ರೀ ಪ್ಲಾನ್ ಇತ್ತ? ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ಲ ಅನುರಾಧ ಹಾಗಾದ್ರೆ? ಏಪ್ರಿಲ್ 14ರಿಂದ ವಿದೇಶಕ್ಕೆ ಹಾರಿದ್ದಾರೆ A2 ಆರೋಪಿ ಅನುರಾಧ. ರಿಪಬ್ಲಿಕ್ ಕನ್ನಡದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಮನಗರದಲ್ಲಿ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಮುತ್ತಪ್ರೈ ಮನೆಯಲ್ಲಿರುವಂತಹ ಗನ್ ಹಾಗೆ ಬುಲೆಟ್ ಅನ್ನ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಮುತ್ತಪ್ರೈ ಬಳಸ್ತಾ ಇರುವಂತಹ ಗನ್ಗಳ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇದರಲ್ಲಿ ಯಾವ ಕಾರಣಕ್ಕೆ ಎಷ್ಟು ಬುಲೆಟ್ ಅನ್ನ ಬಳಸಲಾಗಿದೆ, ಸುಖ ಸುಮ್ಮನೆ ಎಲ್ಲ ಬಳಸುವಂಗಿಲ್ಲ. ಲೈಸೆನ್ಸ್ ಗನ್ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣವನ್ನು ಕೊಡಬೇಕಾಗತ್ತೆ. ಎಷ್ಟು ಬುಲೆಟ್ ಯಾವುದಕ್ಕೆಲ್ಲ ಬಳಸಲಾಗಿದೆ ಅದರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎರಡು ಬೇರೆ ಬೇರೆ ಗನ್ಗಳಿಂದ ಫೈರಿಂಗ್ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ಇಬ್ಬರು ದುಷ್ಕರ್ಮಿಗಳಿಂದ ನಡೀತಾ ಹಾಗಾದ್ರೆ ಫೈರಿಂಗ್. ಪೊಲೀಸರ ನಿದ್ದೆಗೆಡಿಸಿರುವಂತಹ ಶೂಟೌಟ್ ಪ್ರಕರಣ, ಇದರ ಬಗ್ಗೆ ಸಾಕಷ್ಟು ತನಿಖೆಗಳು ಕೂಡ ತೀವ್ರಗೊಂಡಿದೆ. ಅದರ ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತಹ ಅವರ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡೀಟೇಲ್ಸ್ಗಳು ಕೂಡ ಸಿಗುತ್ತೆ. ಪೊಲೀಸರು ಇದೇ ವಿಚಾರಕ್ಕೆ